ನನ್ನ ಹೆಸರು ಲಲಿತಾ. ನಾನು ಉಳ್ಳಾಳ RTO ಹೋಗಿ ವಾಸವಾಗಿರೋದು. ನಾನು ಇದು ಶಾನ್ಭೋಗ್ ಹಾಸ್ಪಿಟಲ್ ತುಂಬ ವರ್ಷದಿಂದ ಗೊತ್ತಿರೋದು. 20 ಇಯರ್ಸಿಂದ ನನಗೆ ಗೊತ್ತಿದೆ. 20 ಇಯರ್ಸ್ ಅಂದರೆ ನನ್ನ ಮಗಳಿಗೆ ಡೆಲಿವರಿ ಆದಾಗಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಪ್ರತಿಯೊಂದು ಸಮಸ್ಯೆಗೂ ನನಗೆ ಗೀತಾ ಡಾಕ್ಟ್ರು, ಮಂಜುಳಾ ಡಾಕ್ಟ್ರು, ಪ್ರೀತಿ ಡಾಕ್ಟರ್ ಎಲ್ಲ ನನಗೆ ತುಂಬಾ ಕೋಆಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಟ್ರೀಟ್ಮೆಂಟ್ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ವಿಜಯ ಸಿಸ್ಟ್ರು ನನಗೆ ತುಂಬ, ಮತ್ತು ಗೀತಾ ಡಾಕ್ಟ್ರ್ ಅಂತೂ ತಾಯಿ ಥರ ನಮಗೆ ಟ್ರೀಟ್ ಮಾಡ್ತಾರೆ. ಪ್ರಮೋದ್ ಡಾಕ್ಟ್ರು ಮಕ್ಕಳ ಟ್ರೀಟ್ಮೆಂಟಲ್ಲಿ ಎಕ್ಸ್ಪರ್ಟು. ತುಂಬ ಚೆನ್ನಾಗೇ ಟ್ರೀಟ್ಮೆಂಟ್ ಇದೆ. ನಾನು 10 ಮೆಂಬರ್ಸ್ ರೆಫರ್ ಮಾಡಿದ್ದೀನಿ. ಇಲ್ಲಿ 10 ಮೆಂಬರ್ಸ್ ಡೆಲಿವರಿಗೆ ಇದು ಮಾಡಿದ್ದೀನಿ. ನಂದು ಡೆಲಿವರಿ ಆದಮೇಲೆ ನನ್ನ ಅತ್ತಿಗೆಗೆ ಟ್ವಿನ್ಸ್ ಮಕ್ಕಳಾಯಿತು. ಜಸ್ಟ್ 2-3 ಮಂತ್ಸ್ ಆಫ್ಟರ್ ನಾನು ಇಲ್ಲಿಗೆ ರೆಫರ್ ಮಾಡಿದೆ. ನನ್ನ ಎರಡನೇ ಅಕ್ಕ, ದೊಡ್ಡ ಅಕ್ಕ ಎಲ್ಲ ಮಕ್ಕಳಿಗೆಲ್ಲ ಇಲ್ಲೇ ರೆಫರ್ ಮಾಡಿದ್ದೀನಿ. ನನಗೆ 2 ಮಕ್ಕಳು, ಒಂದು ಗಂಡು ಮಗು ಆಯಿತು, ಒಂದು ಹೆಣ್ಮಗು ಆಯಿತು. 20 ಇಯರ್ಸ್ ಮಗಳು. ಎಷ್ಟೊಂದು ಜನಕ್ಕೆ ರೆಫರ್ ಮಾಡಿದ್ದೀನಿ. ಮತ್ತು ನಮ್ಮ ಅಕ್ಕ, ನನ್ನ ಕಸಿನ್ಸ್ ಎಲ್ಲರಿಗೂ ಇಲ್ಲೇ ರೆಫರ್ ಮಾಡಿದ್ದೀನಿ. ಒಂದೇನೇ ಕ್ರಿಟಿಕಲ್ ಕಂಡೀಷನಲ್ಲಿದ್ರೂ ಒಂದು ಪೇಷಂಟ್ನ ಗೀತಾ ಮ್ಯಾಮ್ ಕೈಲಿ ಒಪ್ಪಿಸಿದ್ರೆ ನಮಗೇನು ತೊಂದರೆ ಇಲ್ಲ ಅಂತ ಆರಾಮಾಗಿ ನೆಮ್ಮದಿಯಾಗಿ ಇರ್ಬೋದು. ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಇರುತ್ತೆ. ನಾನು ಏನಾರ ಒಂದು ಸಣ್ಣ ಪ್ರಾಬ್ಲಮ್ ಅಂತ ಒಂದು ಫೋನ್ ಮಾಡಿದ್ರು ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನಂಗೆ ತುಂಬ ಇಷ್ಟ ಆಗಿದೆ ಹಾಸ್ಪಿಟಲು. ಮಿಡ್ನೈಟಲ್ಲಿ ಒಂದು ಫೋನ್ ಮಾಡಿದ್ರು ಅವರು ಅಷ್ಟು ಕ್ಲೀನಾಗಿ ರೆಸ್ಪಾಂಡ್ ಮಾಡ್ತಾರೆ. ಮತ್ತು ಒಂದು ಕ್ರಿಟಿಕಲ್ ಕಂಡೀಷನ್ ಬಂದು ಅಂದ್ರೆ ರಾತ್ರಿ ಮಿಡ್ನೈಟ್ ಬಂದು ಡಾಕ್ಟರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರು ಈ ಏಜಲ್ಲೂ ಇಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಅದು ರಿಯಲಿ ಗ್ರೇಟ್. ನಾವು ಈ ಥರ ಒಂದು ಮಗುನ ತಾಯಿ ಯಾವ ಥರ ಪೋಷಣೆ ಮಾಡ್ತಾರೋ ಈ ಹಾಸ್ಪಿಟ್ಲಿಗೆ ಬಂದರೆ ಆ ಥರ ಪೋಷಣೆ ಮಾಡ್ತಾರೆ. ಡಾಕ್ಟ್ರು ಕೈಗೆ ಯಾವುದೇ ಪೇಷಂಟ್ ಬಂದರೂ ಆ ಥರ ಟ್ರೀಟ್ಮೆಂಟು. ಎಸ್ಪೆಷಲಿ ಗೀತಾ ಡಾಕ್ಟರು, ಪ್ರಮೋದ್ ಡಾಕ್ಟರು, ಮಕ್ಕಳದು ಎಲ್ಲ ಪ್ರಮೋದ್ ಡಾಕ್ಟ್ರು, ಡೆಲಿವರಿ ಕೇಸಸ್ ಏನೇ ಬಂದ್ರೂ ಗೀತಾ ಡಾಕ್ಟರು. ಇಷ್ಟು ವರ್ಷ ನಾನು ಕಂಡಂಗೆ 25 ಇಯರ್ಸಿಂದ ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ. ಈ 25 ಇಯರ್ಸ್ ನಾನು ಒಳ್ಳೆ ಒಪಿನಿಯನ್ ಇದೆ, ನನ್ನ ಕಡೆಯಿಂದ ಒಳ್ಳೆ ಒಪಿನಿಯನ್ ಇದೆ.